ಕಾಂಗ್ರೆಸ್ ಬಿಜೆಪಿ ನಡುವೆ ಬಸ್ ಟಿಕೆಟ್ ದರ ಏರಿಕೆಯ ಫೈಟ್ ಜೋರಾಗ್ತಾ ಇದೆ. ಬಸ್ ಟಿಕೆಟ್ ಹೆಚ್ಚಾಗಿದ್ದಕ್ಕೆ, ಟಿಕೆಟ್ ದರ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಕಮಲ ಪಡೆ ಒಂದು ಕಡೆ ಕೆರಳಿ ಕೆಂಡವಾಗಿದೆ. ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಆರ್ಭಟ ಮಾಡಿತ್ತು, ಪ್ರತಿಭಟನೆಯನ್ನು ಮಾಡಿತ್ತು. ಇದೀಗ ಇದೇ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಸ್ವಾಮೀಗ ನಾವೇನೋ 15% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ತಾವು ಬೀದಿಗಿಳಿದು ಬಿಟ್ಟರೆ ಪ್ರತಿಭಟನೆ ಮಾಡೋಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದೀರಾ. ನಿಮ್ಮ ಕರೆದ ಪಟ್ಟಿ ಕೊಡೋಣವಾ, ನೀವೆಲ್ಲ ಅಧಿಕಾರ ಮಾಡಿದ್ರಲ್ಲಪ್ಪ, ಆಗ ನೀವು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟು ಟಿಕೆಟ್ ದರ ನೀವು ಜಾಸ್ತಿ ಮಾಡಿದ್ರಿ ಹೇಳೋಣವಾ ಅಂಥೇಳಿ ಒಂದು ಪಟ್ಟಿಯನ್ನೇ ಕಾಂಗ್ರೆಸ್ ಒಂದು ಕಡೆ ರಿಲೀಸ್ ಮಾಡಿದೆ. ಆರ್ ಅಶೋಕ್ ಅವರು ಸಾರಿಗೆ ಮಂತ್ರಿ ಕೂಡ ಆಗಿದ್ದರು. ಆರ್ ಅಶೋಕ್ ಅವರು ಅವರ ಅವಧಿಯಲ್ಲಿ ಬರೋಬ್ಬರಿ ಒಂದಲ್ಲ, ನಾವು ಮೊದಲನೇ ಬಾರಿ 1.25 ವರ್ಷದಲ್ಲಿ ಮೊದಲನೇ ಬಾರಿ 15% ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಇಟ್ಟಿರೋದಕ್ಕೆ ಇಷ್ಟು ಮಾತಾಡ್ತಾ ಇದ್ದೀರಾ. ಆರ್ ಅಶೋಕ್ ಅವರು ಸಾರಿಗೆ ಮಂತ್ರಿಗಳಾಗಿದ್ದಾಗ 7 ಬಾರಿ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದ್ದೀರಾ ನೀವು. ಶೇಕಡ 48.08%. ಅಂದರೆ 100 ರೂಪಾಯಿ ಒಂದು ಟಿಕೆಟ್ ಇದ್ದರೆ ಅದರಲ್ಲಿ 48 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. 100 ರೂಪಾಯಿಗೆ 148 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು ಅವರು ಅಂಥೇಳಿ ನೀವು 48% ಜಾಸ್ತಿ ಮಾಡಿದ್ದೀರಾ. ಅವತ್ತಿಗೆ ನಾವು 15% ಪ್ರಸ್ತಾಪ ಇರೋದಕ್ಕೆ ಈ ಥರ ಮಾತಾಡ್ತಾ ಇದ್ದೀರಲ್ಲ ಅಂತ ಅಂಕಿ ಅಂಶ ಸಮೇತವಾಗಿ ಒಂದು ಕಡೆ ದಾಖಲೆಯನ್ನು ಕಾಂಗ್ರೆಸ್ ಕೊಟ್ಟಿದೆ. ಬಿ ಜೆ ಪಿ ಹೆಚ್ಚು ಮಾಡಿದಂಥ ಟಿಕೆಟ್ ರೇಟ್ನ ವಿವರ ನಾವು ಚೆಕ್ ಮಾಡ್ತಾ ಹೋಗೋದಾದರೆ ನೋಡಿ, ವರ್ಷ ಬಸ್ ಟಿಕೆಟ್ ದರ ಏರಿಕೆ ಎಷ್ಟಾಯಿತು ಅಂತ ನಾವು ಚೆಕ್ ಮಾಡೋಣ. ಇದೀಗ 29/8/2008 ಇಸ್ವಿ ಶೇಕಡ 12.1% ಅಷ್ಟು ಜಾಸ್ತಿ ಮಾಡಿದರು. 29ನೇ ತಾರೀಕು ಅಂದರೆ ಆಗಸ್ಟ್ ತಿಂಗಳದು, 2008 ಆಗಸ್ಟ್ ತಿಂಗಳ 29ನೇ ತಾರೀಕು 12.01% ಅಷ್ಟು ಜಾಸ್ತಿ ಮಾಡಿದರು. ಇನ್ನು 7/7/2009 ಹೆಚ್ಚು ಕಡಿಮೆ ಇನ್ನೂ 1 ವರ್ಷ ಕೂಡ ಆಗಿರಲಿಲ್ಲ, ಆ ಒಂದು ದರ ಏರಿಕೆಯನ್ನು ಮಾಡಿ 1 ವರ್ಷ ಕೂಡ ಕಳೆದಿರಲಿಲ್ಲ. ಆಗ ಮತ್ತೆ ಶೇಕಡ 3.56% ಅಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿದರು ಅಶೋಕ್ ಅವರು. ಇನ್ನೊಂದು ಕಡೆ ಅದಾಯಿತು 3/3/2010. ನೋಡಿ, ಈಗ ಮಾರ್ಚಲ್ಲೇ ಆಲ್ರೆಡಿ ಅಲ್ಲಿ ಏನಾಗಿದೆ, ಜುಲೈ 2009ರಲ್ಲಿ ಇವರು 3.56% ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ. ಆ ಜುಲೈ ಕಳೆದು ಇನ್ನೂ ನೆಕ್ಸ್ಟ್ ಮುಂದಿನ ವರ್ಷದ ಮಾರ್ಚ್ 3ನೇ ತಾರೀಕು ಬಂದಿಲ್ಲ, ಅಷ್ಟೊತ್ತಿಗಾಗಲೇ ಮತ್ತೆ ಶೇಕಡ 4.76% ಟಿಕೆಟ್ ದರ ಜಾಸ್ತಿಯಾಗಿದೆ. ಇದಾಯಿತು, ಆಯ್ತಪ್ಪ 3 ತಿಂಗಳು, ಮಾರ್ಚ್ ಕಳೀತು. ಮಾರ್ಚ್ ಕಳೆದ ಮೇಲೆ ಮತ್ತೆ ಜೂನ್ ಬಂತು. 2010ನೇ ಇಸ್ವಿ ಮಾರ್ಚಲ್ಲಿ ಶೇಕಡ 4.76 ರೂಪಾಯಿಯಷ್ಟು ಜಾಸ್ತಿ ಮಾಡಿರೋದು. ಮತ್ತೆ ಜೂನ್ ಬಂತು, 23ನೇ ತಾರೀಕು ಜೂನ್ 2010. ಆವಾಗ ಮತ್ತೆ ಶೇಕಡ 3.50% ಟಿಕೆಟ್ ದರ ಜಾಸ್ತಿಯಾಗಿತ್ತು. ಸರಿ, 23ನೇ ತಾರೀಕು ಆಯಿತು. ಇದಾದ ಮೇಲೆ ಸರಿಯಾಗಿ 1 ವರ್ಷಕ್ಕೆ 26/6/2011 2011ನೇ ಇಸವಿಯ ಜೂನ್ಗೆ ಮತ್ತೆ ಶೇಕಡ 6.95% ಟಿಕೆಟ್ ದರ ಜಾಸ್ತಿ ಮಾಡಿದ್ರು. ಇನ್ನೊಂದು ಕಡೆ 19/12/2011 19/12/2011 ಇದೇ 2011ನೇ ಇಸವಿಯ ಜೂನ್ನಲ್ಲಿ ಟಿಕೆಟ್ ದರ ಜಾಸ್ತಿಯಾಗಿತ್ತು. ಜನ ಅಷ್ಟು ಸುಧಾರಿಸ್ಕೊಳ್ತಾ ಇದ್ರು ಇನ್ನೂ ಪಾಪ. ಅದೇ ವರ್ಷದ ಡಿಸೆಂಬರಲ್ಲಿ ಮತ್ತೆ ಶೇಕಡ 5.01 ಇಷ್ಟು ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತಾರೆ. ಇನ್ನು 30/9/2012 ಆಗ 30/9/2012 ಈ ಯಾವುದು 2011ನೇ ಇಸ್ವಿ ನಾವು ಮಾತಾಡಿದ್ವಲ್ಲ, ಆವಾಗಲೇ 2011ನೇ ಇಸ್ವಿ ಡಿಸೆಂಬರಲ್ಲಿ ಜಾಸ್ತಿ ಮಾಡಿದ್ರಲ್ಲ, ಮತ್ತೆ ಮುಂದಿನ ವರ್ಷದ ಸೆಪ್ಟೆಂಬರ್ಗೆ ಏಕಾಏಕಿ 12% ಟಿಕೆಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಲ್ಲ ನೀವು ಟಿಕೆಟ್ ದರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಇವತ್ತು ಅಂಥೇಳಿ ಕಾಂಗ್ರೆಸ್ ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆರ್ ಅಶೋಕ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ, ಅದಕ್ಕೇನು ಅಂತಾರೆ, ಅದಕ್ಕೆಲ್ಲ ರಾಮಲಿಂಗಾರೆಡ್ಡಿ ಅವರು ಆರ್ ಅಶೋಕ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ, ಅದಕ್ಕೇನು ಅಂತಾರೆ, ಅದಕ್ಕೆಲ್ಲ ರಾಮಲಿಂಗಾರೆಡ್ಡಿ ಅವರು